ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಉತ್ಸಾಹಿ ಯುವ ಉದ್ಯಮಿ ನಾರಿ ಪ್ಯಾಡ್ಸ್ ಇನ್ನೋವೇಷನ್ಸ್ ಪ್ರೈವೇಟ್ ಲಿಮಿಟೆಡ್ನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ದೀಪಕ್ ದಿಲ್ಲೆ ಅವರ ಮಾಲೀಕತ್ವದಲ್ಲಿ ಈಗಾಗಲೇ ಇನ್ನೋವೇಷನ್ ಪ್ರೈವೇಟ್ ಲಿಮಿಟೆಡ್ ಅಡಿಯಲ್ಲಿ ನಾರಿ ಪ್ಯಾಡ್ ಯಶಸ್ವಿಯಾಗಿ ನಡೆಯುತ್ತಾ ಇದ್ದು, ಬೀದರ ನಗರವಷ್ಟೇ ಅಲ್ಲದೆ ಗ್ರಾಮೀಣ ಭಾಗದಲ್ಲಿಯೂ ಕೂಡ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಅನುಕೂಲವಾಗಬೇಕು ಎನ್ನುವ ನಿಟ್ಟಿನಲ್ಲಿ ಅವರ ಹುಟ್ಟೂರಾದ ಬೀದರ ಜಿಲ್ಲೆಯ ಮಿರ್ಜಾಪುರ ಎಂ ಗ್ರಾಮದಲ್ಲಿ ನಾರಿ ಪ್ಯಾಡ್ ಶಾಖೆಯೊಂದನ್ನು ಸ್ಥಾಪನೆ ಮಾಡಿದ್ದು, ಅದರ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಸಸಿಗೆ ನೀರುಣಿಸಿ ಬಳಿಕ ರಿಬ್ಬನ್ ಕತ್ತರಿಸುವ ಮೂಲಕ ಇನ್ನೋವೇಷನ್ ಪ್ರೈವೇಟ್ ಲಿಮಿಟೆಡ್ ಅಡಿಯಲ್ಲಿ ನಾರಿ ಪ್ಯಾಡ್ ನೂತನ ಶಾಖೆಗೆ ಧನರಾಜ್ ಹಂಗರ್ಗಿ ಅವರು ಸೇರಿದಂತೆ ಇನ್ನಿತರರು ಚಾಲನೆ ನೀಡಿದರು. ಜೊತೆಗೆ ಬೀದರ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಡಿ ಅವರು ಕೂಡ ಈ ಒಂದು ನಾರಿ ಪ್ಯಾಡ್ ನೂತನ ಶಾಖೆಗೆ ಭೇಟಿ ನೀಡಿ ದೀಪಕ್ ದಿಲ್ಲೆ ಹಾಗೂ ತಂಡದವರಿಗೆ ಶುಭ ಕೋರಿದರು. ಕಾರ್ಯಕ್ರಮ ಉದ್ಘಾಟಿಸಿ ಧನರಾಜ್ ಹಂಗರ್ಗಿ ಅವರು ಮಾತನಾಡಿ, ನಾರಿ ಪ್ಯಾಡ್ ಎನ್ನುವ ದೀಪಕ್ ದಿಲ್ಲೆ ಅವರ ಈ ಒಂದು ಉತ್ಪಾದನೆ ಬಹಳ ಅತ್ಯವಶ್ಯಕವಾದ ಉತ್ಪಾದನೆಯಾಗಿದೆ. ಮಹಿಳೆಯರ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಅತಿ ಕಡಿಮೆ ದರದಲ್ಲಿ ಎಲ್ಲರಿಗೂ ಒಂದು ಅನುಕೂಲವಾಗುವಂತೆ ಮಹಿಳೆಯರಿಗಾಗಿ ನಾರಿ ಪ್ಯಾಡ್ ತಯಾರಿಸಿ ಈಗ ಗ್ರಾಮೀಣ ಭಾಗದಲ್ಲಿಯೂ ಅದರ ಉತ್ಪಾದನೆ ಶಾಖೆಯನ್ನು ಆರಂಭಿಸಿ ಇಲ್ಲಿಯೂ ನಾರಿ ಪ್ಯಾಡ್ ಬಗ್ಗೆ ಪ್ರಚಾರ ಮಾಡುವ ಮೂಲಕ ಮಹಿಳೆಯರಲ್ಲಿ ಜಾಗೃತಿ ಕೂಡ ಮೂಡಿಸ್ತಾ ಇದ್ದಾರೆ. ದೀಪಕ್ ದಿಲ್ಲೆ ಹಾಗೂ ಇವರ ತಂಡದವರ ಈ ಒಂದು ಕಾರ್ಯ, ಈ ಒಂದು ಪ್ರಯತ್ನ ಮೆಚ್ಚುಗೆಗೆ ಪಾತ್ರವಾಗುವಂಥದ್ದಾಗಿದೆ. ದೀಪಕ್ ದಿಲ್ಲೆ ಹಾಗೂ ತಂಡದವರಿಗೆ ನಮ್ಮಗಳ ಸಹಕಾರ ಯಾವಾಗಲೂ ಇರುತ್ತದೆ ಎಂದು ಅವರಿಗೆ ಶುಭವನ್ನು ಕೋರಿದರು. ಕಾಡವಾದ ಗ್ರಾಮ ಪಂಚಾಯತ್ ಸದಸ್ಯರಾದ ಬಜರಂಗ ತಮಗೊಂಡ ಅವರು ಮಾತನಾಡಿ, ನಾರಿ ಪ್ಯಾಡ್ ಮಹಿಳೆಯರಿಗಾಗಿ ತಯಾರಿಸಿದ್ದು, ನಮ್ಮ ಪಂಚಾಯತ್ ವ್ಯಾಪ್ತಿಯಿಂದ ನಾರಿ ಪ್ಯಾಡ್ ಬಗ್ಗೆ ಈಗಾಗಲೇ ಆಶಾ ಅಂಗನವಾಡಿ ಕಾರ್ಯಕರ್ತರಿಗೆ ಸಭೆಯಲ್ಲಿ ಮಾಹಿತಿ ನೀಡಲಾಗಿದೆ. ಇದರ ಬಗ್ಗೆ ಚರ್ಚೆ ಕೂಡ ನೀಡಲಾಗಿದೆ. ಈಗಾಗಲೇ ನಾರಿ ಪ್ಯಾಡ್ ಬಗ್ಗೆ ತಿಳಿಸಿದ್ದು, ನಾರಿ ಪ್ಯಾಡ್ ಎಲ್ಲೆಡೆ ಬಳಕೆಯಾಗುವಂತೆ ಇದರ ಪ್ರಚಾರವನ್ನು ಮಾಡಲಾಗುವುದು ಎಂದು ಮಾತನಾಡಿ ತಿಳಿಸಿದರು. ದೀಪಕ್ ದಿಲ್ಲೆ ಅವರು ಮಾತನಾಡಿ, ಮರ್ಜಾಪುರ ಗ್ರಾಮದಲ್ಲಿ ನಾರಿ ಪ್ಯಾಡ್ ಬ್ರಾಂಚ್ ಒಂದನ್ನು ಉದ್ಘಾಟನೆ ಮಾಡಲಾಗಿದೆ. ಈಗ ಮಾರುಕಟ್ಟೆಯಲ್ಲಿ ಉಪಲಬ್ಧವಿರುವ ಪ್ಯಾಡ್ಗಳಲ್ಲಿ ಕೆಮಿಕಲ್ ಕಂಟೆಂಟ್ ಹೆಚ್ಚಾಗಿ ಇರುವುದರಿಂದ ಇದರಿಂದಾಗಿ ಮಹಿಳೆಯರಿಗೆ ಬಹಳ ಹಾರ್ಮ್ಫುಲ್ ಆಗಬಹುದು. ನಮ್ಮ ನಾರಿ ಪ್ಯಾಡ್ ಕಂಪ್ಲೀಟ್ಲಿ ಕೆಮಿಕಲ್ ಫ್ರೀ ಆಗಿದ್ದು, ನೈಸರ್ಗಿಕವಾಗಿ ಅಂದರೆ ಬಾಂಬು, ಬನಾನಾ ಪಲ್ಪ್ ವೇಸ್ಟೇಜ್ನಿಂದ ಈ ಒಂದು ನಾರಿ ಪ್ಯಾಡ್ ತಯಾರಿಕೆ ಮಾಡಲಾಗಿದೆ. ಈಗಾಗಲೇ ಇದರ ಕೇಂದ್ರ ಉತ್ಪಾದನಾ ಘಟಕ ಬೀದರ್ನಲ್ಲಿ ಇದೆ. ಗ್ರಾಮೀಣ ಭಾಗದ ಮಹಿಳೆಯರಿಗೂ ಕೂಡ ಇದರ ಅನುಕೂಲತೆ ಆಗಬೇಕು ಎನ್ನುವ ಸಲುವಾಗಿ ಇಲ್ಲಿಯೂ ಕೂಡ ಒಂದು ಬ್ರಾಂಚನ್ನು ಸ್ಥಾಪನೆ ಮಾಡಿದ್ದು, ಇದರ ಪ್ರಚಾರಾರ್ಥವಾಗಿಯೇ ಇವತ್ತು ಉದ್ಘಾಟನೆ ಕೂಡ ಮಾಡಲಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ರಾಕೇಶ್ ಮರ್ತೂರ್ಕರ್, ಲೋಕೇಶ್ ಮಿರ್ಜಾಪುರ್, ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಿನ ಡಾಕ್ಟರ್ ಧನಂಜಯ್ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ದಿಗಂಬರ ಬೆಣ್ಣೆ, ಮನೋಜ್ ಶೇಂದ್ರೆ, ಭೀಮರಾವ್ ಪಾಟೀಲ್, ಡಾಕ್ಟರ್ ಸುರೇಶ್ ರಾಮಸ್ವಾಮಿ, ಬುದ್ಧ ಪ್ರಕಾಶ್ ಭಾವಿಕಟ್ಟಿ, ವಿಜಯಕುಮಾರ್ ಭಾವಿಕಟ್ಟಿ, ಶಾಂತಕುಮಾರ್ ಬೆಂಬುಳಗೆ, ಶ್ರೀಮತಿ ನಾಗವೇಣಿ ಸೇರಿದಂತೆ ನಾರಿ ಪ್ಯಾಡ್ಸ್ ಇನ್ನೋವೇಷನ್ಸ್ ಪ್ರೈವೇಟ್ ಲಿಮಿಟೆಡ್ನ ಸಿಬ್ಬಂದಿ ವರ್ಗದವರು, ದೀಪಕ್ ದಿಲ್ಲೆ ಅವರ ತಂಡದವರು, ಹಿತೈಷಿಗಳು, ಕುಟುಂಬಸ್ಥರು ಉಪಸ್ಥಿತರಿದ್ದರು. ಊರಲ್ಲಿ ದಿಲೀಪ್ ಅವರ ಈ ಒಂದು ನಾರಿ ಪ್ಯಾಡ್ಸ್ ಕಾರ್ಯಕ್ರಮವನ್ನು ಕಿಡಿದ್ರು ತುಂಬ ವಿಜೃಂಭಣೆಯಾಗಿ ಈ ಕಾರ್ಯಕ್ರಮ ನಡೆದಿದೆ. ಅದರಲ್ಲಿ ಎಲ್ಲ ನಮ್ಮ ಅಣ್ಣತಮ್ಮರು, ಹಿರಿಯರು ಹಾಗೂ ಎಲ್ಲರೂ ಕಾಲೇಜ್ದು JND ಕಾಲೇಜ್ ಸ್ಟೂಡೆಂಟ್ಸ್ ಅವರು, ಪ್ರಿನ್ಸಿಪಾಲ್ಸ್ ಎಲ್ಲರೂ ಬಂದಿದ್ದಾರೆ. ಹಾಗಾಗಿ ಎಲ್ಲರೂ ಬಂದು ಒಂದು ಪ್ರೋಗ್ರಾಮ್ಗೆ ಸಕ್ಸಸ್ಫುಲ್ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ನಾರಿ ಪ್ಯಾಡ್ಸ್ ಏನು ಮುಖ್ಯ ಇದೆ ಅಂತಂದ್ರೆ ಎಲ್ಲ ಊರವರಿಗೆ, ಹಿರಿಯರು ಎಲ್ಲ ಕಲಿತು ಊರವರಿಗೆ ಪ್ರಚಾರ ಮಾಡಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ದಿಲೀಪರಿಗೆ ಒಂದು ತುಂಬ ಧನ್ಯವಾದ ಹೇಳ್ತೀವಿ. ಅದ್ರ ಜೊತೆಯಾಗಿ ನಮ್ಮದು JND ಕಾಲೇಜ್ದು ಪ್ರಿನ್ಸಿಪಲ್ ಆಗಲಿ, ಸ್ಟೂಡೆಂಟ್ಸ್ ಆಗಲಿ, ಅವ್ರು ಬಂದು ಎಲ್ಲರಿಗೂ ಅವೇರ್ನೆಸ್ ಮಾಡಿದ್ದಾರೆ. ಅದಕ್ಕೊಂದು ನಾನು ಎಲ್ಲ ಅವ್ರ ಕಡೆ ನಾನು ತುಂಬ ಧನ್ಯವಾದ ಹೇಳ್ತೇನೆ. ಈ ಕಾರ್ಯಕ್ರಮಕ್ಕೆ ಒಂದು ಎಲ್ಲರೂ ಬಂದು ಒಂದು ಶೋಭೆ ತಂದಿದ್ದಾರೆ. ಅದಕ್ಕೆ ಈ ನನ್ನ ಕಡೆಯಿಂದ ಆಗಲಿ, ಊರ ಕಡೆಯಿಂದ ಆಗಲಿ ಎಲ್ಲರಿಗೂ ಒಂದು ತುಂಬ ಧನ್ಯವಾದ ಹೇಳಿ ಅಂದಾಡು ಮಾತು ಮುಗಿಸ್ತೀನಿ. ಧನ್ಯವಾದ. ತುರ್ಕರ್ ಅಂತ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಗುರುನಾನಕ್ ಜೀರಾ ಎಂಟರ್ಪ್ರಿನರ್ಶಿಪ್ ರಿಸರ್ಚ್ ಆ್ಯಂಡ್ ಬಿಸ್ನೆಸ್ ಇನ್ಕ್ಯುಬೇಷನ್ ಫೌಂಡೇಶನ್, ಇದು ಕೇಂದ್ರ ಸರ್ಕಾರದ ವಿಜ್ಞಾನ ಮತ್ತು ತಾಂತ್ರಿಕ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಂಯುಕ್ತ ಆಶ್ರಯದೊಂದಿಗೆ ಬೀದರ್ ಜಿಲ್ಲೆಯಲ್ಲಿ ಉದ್ಯಮಶೀಲತೆಯನ್ನು ಹೆಚ್ಚು ಮಾಡುವ ಕಾರ್ಯ ಮಾಡ್ತಿದೆ. ಈಗ ನಮ್ಮ ಸಂಸ್ಥೆ ಅಧ್ಯಕ್ಷರಾದಂಥ ಡಾಕ್ಟರ್ ಬಲ್ಬೀರ್ ಸಿಂಗ್ ಅವರು ಹಾಗೂ ಡಾಕ್ಟರ್ ರೇಷ್ಮಾ ಕೌರ್ ಅವರು, ಇವರು ಬೀದರ್ ಜಿಲ್ಲೆಯಲ್ಲಿ ಉದ್ಯಮಶೀಲತೆಯನ್ನು ಹೆಚ್ಚಿಸಬೇಕು ಹಾಗೂ ಇಲ್ಲಿನ ಉದ್ಯಮ ಮಾಡುವ ಜನರಿಗೆ ಉತ್ತೇಜನ ಕೊಡಬೇಕೆಂದು ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇನ್ಕ್ಯುಬೇಷನ್ ಸೆಂಟರ್ ಅಂತ ಸ್ಥಾಪಿಸಿದ್ದಾರೆ. ನಾರಿ ಪ್ಯಾಡ್ಸ್ ಅಂತ ಇದು ಇನ್ನೋವೇಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಏನಿದೆಯಲ್ಲ, ಇದು ನಮ್ಮ ಹತ್ರ ಬಂದಾಗ ನಮ್ಮ ಸಂಸ್ಥೆಯವ್ರದ್ದು ಒಂದು ಬಯೋಡಿಗ್ರೇಡಬಲ್ ಪ್ರಾಡಕ್ಟ್, ಇದಕ್ಕೆ ವಿಶ್ವಾದ್ಯಂತ ಹೋಗುವಂಥ ಪ್ರಾಡಕ್ಟ್ ಅಂತ ಅಂದ್ಕೊಂಡು ಅದಕ್ಕೆ 2 ಲಕ್ಷ ರೂಪಾಯಿಗೆ ಆಲ್ರೆಡಿ ಅನುದಾನ ಕೊಟ್ಟಿದ್ದಾರೆ. ಸೊ ಮುಂಬರುವ ದಿನದಲ್ಲಿ ಇದು ಆಲ್ರೆಡಿ ಈಗ ನೀವು ನೋಡ್ತಾ ಇದ್ದೀರಿ, ಬೀದರಿಂದ ಈಗ ಆಲ್ರೆಡಿ ಕಾಡವಾಗಿ ಬಂದಿದ್ದಾರೆ. ನಾವು ಏನು ಇವರಿಗೆ
ವಿಶ್ವದಂತ ಅಥವಾ ರಾಜ್ಯದಿಂದ ರಾಷ್ಟ್ರ ಮಟ್ಟಕ್ಕೆ ಹೋಗುವಂಥದ್ದು ಏನೇನು ಫೆಸಿಲಿಟೀಸ್ ಬೇಕಲ್ಲ ಅದೆಲ್ಲ ಡಿಜಿಟಲ್ ಫೆಸಿಲಿಟೀಸ್ ಅವ್ರಿಗೆ ಮಾಡ್ಕೊಳ್ಳೋಕೆ ಈಗ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ಮುಂಬರುವ ದಿನದಲ್ಲಿ ಇದು ನಾರಿಪ್ಯಾಡ್ ಇನೋವೇಷನ್ ಪ್ರೈವೇಟ್ ಲಿಮಿಟೆಡ್ ಏನಿದೆಯಲ್ಲ ಇನ್ನೂ ಬೆಳೀಲಂತ ಹರ್ಷಿಸುತ್ತಾ ಧನ್ಯವಾದಗಳು. ನಮಸ್ಕಾರ. ನನ್ನ ಹೆಸರು ರಾಕೇಶ್ ಮರ್ತೂರ್ಕರ್, ಗುರು ನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜ್. ಹೆಸರು ದೀಪಕ್ ದಿಲ್ಲಿ ಅಂತ. ಸೊ ಇವತ್ತು ನಾವು ಏನಂತಾರೆ ನಮ್ಮ ಊರ ಮರ್ಜಾಪುರ ಗ್ರಾಮದಲ್ಲಿ ಏನಂತಾರೆ ಮರ್ಜಾಪುರಲ್ಲಿ ನಾರಿಪ್ಯಾಡ್ ಇನ್ವೆನ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ನ ಮತ್ತೊಂದು ಬ್ರಾಂಚ್ನ ಓಪನ್ ಮಾಡಿವಿ. ಸೊ ನಾರಿಪ್ಯಾಡ್ ಇನ್ವೆನ್ಷನ್ ಪ್ರೈವೇಟ್ ಲಿಮಿಟೆಡ್ ಏನು ಉದ್ದೇಶ ಏನಂತಂದರೆ, ಸೊ ಬೇಸಿಕಲಿ ಏನಂತಾರೆ ಏನು ಸ್ಯಾನಿಟರಿ ಪ್ಯಾಡ್ಸ್ ಇವಾಗೆಲ್ಲ ಅವೈಲೇಬಲ್ ಅವೆಲ್ಲ ಮಾರ್ಕೆಟಲ್ಲೆಲ್ಲ. ಸೊ ಅವು ಏನಂತಾರೆ ಕೆಮಿಕಲ್ ಕಂಟೆಂಟ್ ಅದ್ರಲ್ಲಿ ಜಾಸ್ತಿ ಇರ್ತದೆ. ಮತ್ತು ಏನಂತಾರೆ ಅಂದರೆ ಅವೆಲ್ಲ ಕೆಮಿಕಲ್ ಫ್ರೀ ಇಲ್ಲ ಮತ್ತು ನಾನ್ ಬಯೋಡಿಗ್ರೇಡಬಲ್, ಅವು ಎನ್ವೈರ್ಮೆಂಟಲಿಗೂ ಹಾರ್ಮ್ಫುಲ್ ಆಗಿವೆ. ಸೊ ಅದರಿಂದ ಏನಂತಾರೆ ನಮ್ಮ ಪ್ರಾಡಕ್ಟ್ ಏನಂತಾರೆ ಅಂದರೆ ಎನ್ವೈರ್ಮೆಂಟಲಿಗೆ ಏನಂತಾರೆ ಅಂದ್ರೆ ಸೇಫ್ಟಿ ಮತ್ತು ನಮ್ದು ಏನಂತಾರೆ ಕೆಮಿಕಲ್ ಫ್ರೀ ಇದೆ. ಸೊ ಅದರಿಂದಾಗಿ ನಮ್ದು 100% ನ್ಯಾಚುರಲ್ ಇದೆ. ಸೊ ನಾವೇನಂತಾರೆ ಬ್ಯಾಂಬೋ ಮತ್ತು ಬನಾನಾ ಪಲ್ಪ್ ಏನು ವೇಸ್ಟ್ ಇರ್ತದಲ್ಲ ಆ ವೇಸ್ಟಿಂದ ನಾವು ಸ್ಯಾನಿಟರಿ ಪ್ಯಾಡ್ಸ್ನ ರೆಡಿ ಮಾಡ್ತಾಯಿದ್ದೀವಿ. ಸೊ ಆಲ್ರೆಡಿ ಇದ್ರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಇದೆ ಬೀದರಲ್ಲಿ. ಸೊ ಅದ್ರದ್ದೊಂದು ಬ್ರಾಂಚ್ ಇಲ್ಲಿ ಹಾಕಿಬಿಟ್ಟು ಹಳ್ಳಿ ಊರಲ್ಲಿ ಏನಂತಾರೆ ಆದಷ್ಟು ಏನಂತಾರೆ ಅಂದರೆ ರೂರಲ್ ಏರಿಯಾದಲ್ಲಿ ಏನಂತಾರೆ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿಬಿಟ್ಟು ಇವನ್ನ ಹಳ್ಳಿ ಊರಲ್ಲಿ ಅಂದರೆ ಕಮ್ಮಿ ರೇಟಲ್ಲಿ ಏನಂತಾರೆ ಅಂದರೆ ನಮ್ಮ ಪ್ಯಾಡ್ಸ್ನ ಕೊಡಬೇಕನ್ನೋ ಉದ್ದೇಶ ಇಟ್ಕೊಂಡು ಈ ಬ್ರಾಂಚ್ನ ಓಪನ್ ಮಾಡಿದ್ವಿ. ಸೊ ಬಂದಿರತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಾರಿಪ್ಯಾಡ್ ಹೆಣ್ಣು ಮಕ್ಕಳಿಗೆ ಒಂದು ನೈಸರ್ಗಿಕವಾದ ನಾರಿಪ್ಯಾಡ್ ಯೋಜನೆಯಲ್ಲಿ ಈ ನಮ್ಮ ಒಂದು ವಸ್ತು ತಯಾರು ಮಾಡಿದ್ದಾರೆ ಹೆಣ್ಮಕ್ಳಿಗಾಗಿ. ಇದು ಈ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಕಾಡವಾದ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮರ್ಜಾಪುರ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾರಿಪ್ಯಾಡ್ ಅದರ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಸಕ್ಸಸ್ಫುಲ್ ಆಗಲಿ ಅಂತ ಹೇಳಿ ದೇವರಲ್ಲಿ ಬೇಡ್ಕೊತೀನಿ. ನಮ್ಮ ಕಾಡವಾದ ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಎಲ್ಲ ನಾವು ಈಗಾಗಲೇ ಒಂದು ಮೀಟಿಂಗ್ನಲ್ಲಿ ಹೇಳಿವಿ. ನಮ್ಮ ಅಂಗನವಾಡಿ ಟೀಚರ್ಸ್ ಮತ್ತು ಆಶಾ ಕಾರ್ಯಕರ್ತೆಯವ್ರ ಜೊತೆ ಒಂದು ಮೀಟಿಂಗ್ ಮಾಡಿದ್ದೀವಿ, ಇನ್ನೂ ಕೂಡ ಮಾಡ್ತೀವಿ. ಇದ್ರ ಬಗ್ಗೆ ಒಳ್ಳೆ ಪ್ರಚಾರ ಕೊಡ್ತೇವೆ ಅಂತ ಹೇಳ್ತೀವಿ. ನನ್ನ ಹೆಸರು ಬಜರಂಗ್ ಕಾಶಂಪುರು, ವಕೀಲ್ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು. ನಾವು ಹೇಳ್ತೀವಿ ನಮ್ಮ ಬೀದರಿಗೆ ಮುಂದುವರಿಯಲು ಹಿಂದೆ ಹಾಕಲು ಯಾರಿಂದ ಸಾಧ್ಯ ಇಲ್ಲ, ಅಷ್ಟು ಟ್ಯಾಲೆಂಟ್ ಇದೆ ನಮ್ಮ ಬೀದರಲ್ಲಿ. ಸೊ ನಾವು ಕಾಲೇಜ್ ಕಡೆಯಿಂದ ಭಾಳಷ್ಟು ಇನಿಷಿಯೇಟಿವ್ ತೊಗೊಂಡಿದ್ದೀವಿ. ಅದಾದ ನಂತರ ನಮ್ಮದು ಇನ್ಕ್ಯುಬೇಷನ್ ಮ್ಯಾನೇಜರ್ ಮಾತಾಡ್ತಾರೆ ಯಾವ ಥರ ನಮ್ಮ ಫಂಡ್ ಬಂದಿದೆ ಸೆಂಟ್ರಲ್ ಗೌರ್ಮೆಂಟಿಂದ, ಆ ಫಂಡನ್ನು ನಮ್ಮ ಹುಡುಗರಿಗೆ ಅಥವಾ ನಮ್ಮ ಸುತ್ತಮುತ್ತ ಇರುವ ಸ್ಟಾರ್ಟಪ್ಗಳಿಗೆ ಯಾವ ಥರ ನಾವು ಫಂಡ್ ಮಾಡ್ಬೋದು. ನಾವು ಮತ್ತೊಂದು ಖುಷಿ ಮಾತೇನೆಂದರೆ ನಮ್ಮ DST ಇಂದ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆಂಟ್ರಲ್ ಗೌರ್ಮೆಂಟಿಂದ ಏನು ಫಂಡ್ ಬಂದಿದೆ, ನಾವು 5 ಸ್ಟಾರ್ಟಪ್ಗೆ ಸೆಲೆಕ್ಟ್ ಮಾಡಿದ್ದೀವಿ. ಅದರಲ್ಲಿ 3 ಸ್ಟಾರ್ಟಪ್ ಬೀದರ್ದಿದೆ, ಅದರಲ್ಲಿ ಒಂದು ನಾರಿಪ್ಯಾಡ್. ಕ್ಲಾಪ್ಸ್ ಮಾಡಬೇಕೆಲ್ಲರೂ. ಸೊ ಇದು ನಮ್ಮ ಸಲುವಾಗಿ. ಮತ್ತು ಹೆಣ್ಮಕ್ಳ ಬಗ್ಗೆ ನಾವು ಏನಂತಿದ್ದೇವೆ, ಎಲ್ಲ ಹೆಣ್ಮಕ್ಳು ಮುಂದೆ ಬರಬೇಕು, ಅವರು ಸ್ವಸಹಾಯವಾಗಿ ತಮ್ಮನ್ನು ತಾವು ಸೊಸೈಟಿಯಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ನಮ್ಮದೇನು ಗುರಿ ಇದೆ ಎಲ್ಲರದು. ಅದರಲ್ಲಿ ನಾರಿಪ್ಯಾಡ್ ಒಂದು ದೊಡ್ಡ ಮಟ್ಟಿಗೆ ಏರಬೇಕಂತ ನಮ್ಮ ಆಶಯ. ಮತ್ತು ನೀವೆಲ್ಲ ಸಪೋರ್ಟ್ ಮಾಡಬೇಕು ಈ ಥರ ಸ್ಟಾರ್ಟಪ್ಸ್ಗೆ. ಮತ್ತು ಇದರ ಮುಖಾಂತರ ನಾನು ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ನಿಮಗೆಲ್ಲ ಗೊತ್ತಿದ್ದಂಗೆ ಇವತ್ತು ಒಂದು ಸಣ್ಣ ಗ್ರಾಮದಲ್ಲಿ ನಮ್ಮ ದೀಪಕ್ ದಿಲ್ಲಿ ಅವರೇನಪ್ಪ ಅಂದ್ರೆ ಭಾಳಷ್ಟು ಪ್ರಯತ್ನ ಪಡ್ತಿದ್ದಾರೆ. ಅವ್ರಿಗೆ ಯಾವುದೇ ಕಾರಣಕ್ಕೂ ನಾವು ಅವ್ರ ಬೆನ್ನೆಲುವಾಗಿ ಏನೇ ಒಂದು ಕೆಲಸ ಇದ್ದರೂ ನಾವು ಜವಾಬ್ದಾರಿಯಿಂದ ಇವತ್ತು ಇಡೀ ಜಿಲ್ಲೆದಂತೆ ನಮ್ಮ ಸಂಘ ಸಂಸ್ಥೆಗಳಿದ್ದಾವೆ, ನಮ್ಮ ಕಡೆಯಿಂದ ಸಹಿತ ಏನೇ ಒಂದು ಹೆಲ್ಪ್ ಬೇಕಾದರೂ ನಾವು ಸದಾ ಅವ್ರ ಜೊತೆ ಕೂಡ್ಕೊಂಡು ಏನು ಜವಾಬ್ದಾರಿ ಕೊಟ್ಟರು ನಾವೆಲ್ಲ ಕಡೆ ಏನಪ್ಪ ಅಂದ್ರೆ ಪ್ರಚಾರ ಮಾಡಲಿಕ್ಕೆ ಪ್ರತಿಯೊಂದಂತಲ್ಲಿ ಹೋಗಿ ಎಲ್ಲ ಜನರಿಗೆ ತಿಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತೀವಿ. ನನಗೂ ಸಹಿತ ಒಂದೆರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ವೇದಿಕೆ ಮೇಲೆ ಆಗಿಸಿದಂಥ ಎಲ್ಲರಿಗೂ ಸಹಿತ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.